ಹಾಯ್ ಪದಾರ್ಥಿಗಳೇ, ಹಿಂದಿ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿ ನೋಟಿಫಿಕೇಷನ್ ಅಂದರೆ ನೋಡಿ, DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನಲ್ಲಿ ಖಾಲಿ ಇರುವ ಅಪ್ರೆಂಟಿಸ್ಶಿಪ್ ಜಾಬನ್ನು ಕಾಲ್ಫರ್ ಮಾಡಿದ್ದು. ನೋಡಿರಿ, ಈ ಹುದ್ದೆಗೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಟೋಟಲಾಗಿ ಎಷ್ಟು ವೇಕೆನ್ಸಿಗಳು ಖಾಲಿ ಇದಾವೆ ಅಂತೇಳಿ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾವು ನಿಮಗೆ ತಿಳಿಸಿದಾಗ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ. ನೋಡಿರಿ, ಅಪ್ಲಿಕೇಶನ್ ಈಗಾಗಲೇ ಪ್ರಾರಂಭವಾಗಿದ್ದು ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಇನ್ನು ಯಾವ ರೀತಿ ವೇಕೆನ್ಸಿಗಳು ಖಾಲಿ ಇದಾವೆ ಅಂದ್ರೆ ನೋಡಿರಿ, ಮೊದಲನೇದಾಗಿ ಎಜುಕೇಷನ್ ವೈಸ ಡಿವೈಡ್ ಮಾಡಲಾಗಿದೆ. ಯಾವ ರೀತಿಪ್ಪ ಅಂದ್ರೆ ನೋಡಿರಿ, ಗ್ರ್ಯಾಜುಯೇಷನ್ ಅಪ್ರೆಂಟಿಸ್ಶಿಪ್ BA ಅಥವಾ BTech ಜನರಲ್ ಸ್ಟ್ರೀಮ್ ಒಳಗೆ ಎಷ್ಟು ವೇಕೆನ್ಸಿಗಳು ಖಾಲಿ ಇದಾವೆ ಅಂದ್ರೆ ಟೋಟಲಾಗಿ 30 ವೇಕೆನ್ಸಿಗಳು ಖಾಲಿ ಇದಾವೆ. ಅದರಲ್ಲಿ ಡಿವೈಡ್ ಮಾಡೋದು ನೋಡಿರಿ, ಡಿಪಾರ್ಟ್ಮೆಂಟ್ ವೈಸ BA ಅಥವಾ BTech ಕೆಮಿಕಲ್ ಇಂಜಿನಿಯರಿಂಗ್ ಅಥವಾ ಕೆಮಿಕಲ್ ಟೆಕ್ನಾಲಜಿ ಒಳಗೆ 5 ವೇಕೆನ್ಸಿಗಳು ಖಾಲಿ ಇದಾವೆ. ಅದೇ ರೀತಿ ಮೆಕ್ಯಾನಿಕಲ್ ಇಂಜಿನಿಯರ್ ಹುದ್ದೆ 5 ವೇಕೆನ್ಸಿ. ಇನ್ನು ಏರ್ಫೋರ್ಸ್ ಇಂಜಿನಿಯರಿಂಗ್ ಅಥವಾ ಏರೋನಾಟಿಕಲ್ ಇಂಜಿನಿಯರಿಂಗ್ 2 ವೇಕೆನ್ಸಿ ಖಾಲಿ ಇದಾವೆ. ಇನ್ನು ನೋಡಿರಿ, ಕಂಪ್ಯೂಟರ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ ಅಥವಾ ಕಂಪ್ಯೂಟರ್ ಇಂಜಿನಿಯರಿಂಗ, ಇನ್ನು BSc ಇನ್ ಕಂಪ್ಯೂಟರ್ ಸೈನ್ಸ್ನಲ್ಲಿ 2 ವೇಕೆನ್ಸಿ ಖಾಲಿ ಇದಾವೆ. ಅದೇ ರೀತಿ ನೋಡಿರಿ, ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕಲ್ ಆ್ಯಂಡ್ ಇನ್ಫಾರ್ಮೇಷನ್ ಇಂಜಿನಿಯರಿಂಗ್ ಒಳಗೆ 3 ವೇಕೆನ್ಸಿ. ಇನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಒಳಗೆ 3 ವೇಕೆನ್ಸಿ ಖಾಲಿ ಇದಾವೆ. ಅದೇ ರೀತಿ BScಯಲ್ಲಿ ಕೆಮಿಸ್ಟ್ರಿ ಮಾಡಿದ ಅಭ್ಯರ್ಥಿ 3 ವೇಕೆನ್ಸಿ. ಇನ್ನು BScಯಲ್ಲಿ ಫಿಸಿಕ್ಸನ್ನು ಹೊಂದಿದ ಅಭ್ಯರ್ಥಿ 2 ವೇಕೆನ್ಸಿ ಖಾಲಿ ಇದಾವೆ. ಅದೇ ರೀತಿ ಬ್ಯಾಚುಲರ್ ಆಫ್ ಕಾಮರ್ಸ ಅಂದರೆ BCom ಮಾಡಿದ ಅಭ್ಯರ್ಥಿಗಳಿಗೆ 4 ವೇಕೆನ್ಸಿಗಳು ಖಾಲಿ ಇದಾವೆ. ಇನ್ನು ನೋಡಿರಿ, ಕೊನೆಯದಾಗಿ BLIS ಲೈಬ್ರರಿ ಸೈನ್ಸ್ ಒಳಗೆ 1 ವೇಕೆನ್ಸಿ ಖಾಲಿ ಐತಿ. ಅಂದರೆ ಟೋಟಲಾಗಿ ಇದರಲ್ಲಿ 30 ವೇಕೆನ್ಸಿಗಳು ಖಾಲಿ ಇದ್ದು, ಇದರಲ್ಲಿ ಸ್ಟಿಪೆಂಡ್ ಅಂತೇಳಿ 12,300 ರೂಪಾಯಿ ಸಿಗತ್ತೆ. ಅದೇ ರೀತಿ ನೋಡಿರಿ, ಎರಡನೇದು ಟೆಕ್ನಿಷಿಯನ್ ಅಪ್ರೆಂಟಿಸ್ಶಿಪ್ ಡಿಪ್ಲೊಮಾ ಮಾಡಿದ ಅಭ್ಯರ್ಥಿಗಳಿಗೆ ಯಾವ ರೀತಿ ವೇಕೆನ್ಸಿಗಳನ್ನು ಹಂಚಿಕೆ ಮಾಡಲಾಗಿದೆ ಅಂದ್ರೆ ನೋಡಿರಿ, ಇದರಲ್ಲಿ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್ ಹುದ್ದೆಗಳು 4 ವೇಕೆನ್ಸಿ ಖಾಲಿ ಇದಾವೆ. ಅದೇ ರೀತಿ ಡಿಪ್ಲೊಮಾ ಇನ್ ಕೆಮಿಕಲ್ ಇಂಜಿನಿಯರಿಂಗ 2 ವೇಕೆನ್ಸಿ. ಇನ್ನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ 2. ಅದೇ ರೀತಿ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ 2 ವೇಕೆನ್ಸಿ. ಇನ್ನು ನೋಡಿರಿ, ಕೊನೆಯದಾಗಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರ್ಬೋದು ಅಥವಾ ವೆಬ್ ಡಿಸೈನಿಂಗ್ ಆಗಿರ್ಬೋದು, ಇದರಲ್ಲಿ 1 ವೇಕೆನ್ಸಿ ಖಾಲಿ ಐತಿ. ಅಂದರೆ ಟೋಟಲಾಗಿ ಟೆಕ್ನಿಷಿಯನ್ ಅಪ್ರೆಂಟಿಸ್ಶಿಪ್ ಡಿಪ್ಲೊಮಾ ಒಳಗೆ 11 ವೇಕೆನ್ಸಿ ಖಾಲಿ ಇದಾವೆ. ಇವು 11 ವೇಕೆನ್ಸಿ ಮತ್ತು 30 ವೇಕೆನ್ಸಿ ಟೋಟಲಾಗಿ DRDOನಲ್ಲಿ 41 ವೇಕೆನ್ಸಿಗಳು ಈಗ ಸದ್ಯದಲ್ಲೇ ಕಾಲ್ಫಾರ್ಮ್ ಆಗಿದ್ದಾವೆ. ಇನ್ನು ಸಾಲ್ಟ್ ಟು ಬಿ ಫಿಲ್ಡ್ ಆ್ಯಸ್ ಪರ್ ರಿಸರ್ವೇಷನ್ ಪಾಲಿಸಿ ಒಳಗೆ ಕ್ಯಾಟಗರಿ ವೈಸ್ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂದ್ರೆ ನೋಡಿರಿ, SC ಅಭ್ಯರ್ಥಿಗಳಿಗೆ ಸ್ಲಾಟ್ಸ್ಗಳು 2 ಖಾಲಿ ಇದಾವೆ. ST ಅಭ್ಯರ್ಥಿಗಳಿಗೆ 2. ಅಂದರೆ OBC ಅಭ್ಯರ್ಥಿಗಳಿಗೆ 11 ವೇಕೆನ್ಸಿಗಳು ಅಂದರೆ ಸಾಲ್ಟ್ಸ್ಗಳು ಖಾಲಿ ಇದಾವೆ. ಇನ್ನು ನಾವು ಈ ಹುದ್ದೆಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನೋಡಿರಿ, ಆಫಿಷಿಯಲ್ apprenticeship.acm@government.in ಹೋಗಿ ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ನೋಡಿರಿ, ಅಪ್ಲಿಕೇಶನಲ್ಲಿ ಬೇಕಾದ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವ ಅಂದ್ರೆ ಇಲ್ಲೇ ಕೆಳಗೆ ನೀಡಿದಂಥ ಅಪ್ಲಿಕೇಶನ್ ಫಾರ್ಮ ಮತ್ತು ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಸ್ಕ್ಯಾನ್ ಮಾಡುವ ಮೂಲಕ ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ಇನ್ನು ಕೊನೆಯ ದಿನಾಂಕ ಬಂದುಬಿಟ್ಟು 26 ಜುಲೈ 2026 ಕೊನೆಯ ದಿನಾಂಕ ಆಗಿರ್ತದೆ. ಇನ್ನು ಈ ಹುದ್ದೆಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತಂದ್ರೆ ನೋಡಿರಿ, ಸೆಲೆಕ್ಷನ್ ಪ್ರೊಸೆಸನ್ನು ಅಪ್ರೆಂಟಿಸ್ಶಿಪ್ ಸೆಲೆಕ್ಷನ್ ಕಮಿಟಿ ಡಿಸೈಡ್ ಮಾಡ್ತಾರೆ. ಅಂದರೆ ಯಾವ ರೀತಿ ಅಂದ್ರೆ ಬೇಸಿಕ್ ಮೆರಿಟ್ ಲಿಸ್ಟ್ ಮೂಲಕ ಆದರೂ ಸೆಲೆಕ್ಟ್ ಮಾಡ್ಕೋಬೋದು ಅಥವಾ ಇಂಟರ್ವ್ಯೂ ಮೂಲಕ ಆದರೂ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿರಿ, ಯಾರು ಸೆಲೆಕ್ಟ್ ಆಗಿರ್ತಿರಲ್ಲ ಅವರಿಗೆ ಆಫರ್ ಲೆಟ್ರನ್ನು ಕಳಿಸಿರ್ತಾರೆ. ನೋಡಿರಿ, ಈ ರೀತಿ ಫಾರ್ಮನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನೀವು ಅಪ್ರೆಂಟಿಸ್ಶಿಪ್ ವೆಬ್ಸೈಟ್ಗೆ ಹೋಗಿ ಈ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮದೇ ಆದ ಫೋಟೋವನ್ನು ಅಂಟಿಸಿ ಇದನ್ನು ಸ್ಕ್ಯಾನ್ ಮಾಡಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ, ಯಾರು ಅಭ್ಯರ್ಥಿಗಳಾಗಿರ್ತಿರಲ್ಲ ಅಂದರೆ BA ಅಥವಾ BTech ಮಾಡಿದ ಅಭ್ಯರ್ಥಿ ಅಥವಾ ಡಿಪ್ಲೊಮಾ ಮಾಡಿದ ಅಭ್ಯರ್ಥಿಗಳು 26/7/2026 ಒಳಗಾಗಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.